ಸೊ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಲಾವಿದರ ಸಂಘ ಯಾವ ರೀತಿ ಕ್ರಮ ತಗೋಬೋದು? ಇದು ನೀವು ಹೇಳಿದ್ರಲ್ಲ, ಈಗ ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋರು. ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ, ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರೆಲ್ಲ. ಅರ್ಥ ಆಯ್ತಾ? ಸೊ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ಮನೋಭಾವ ಅವ್ರಿಗೂ ಕೊಡಬೇಕಲ್ವ. ಸೊ ನಾನು ಒಂದು 3 ಜನರೇಷನಿಂದ ನಾನಿದ್ದೀನಿ, 3-4 ಪುಸ್ತಕ ಅಷ್ಟು ವರ್ಷಗಳಿಂದ ನಾನಿದ್ದೀನಿ. ಅವರು ಕಷ್ಟಗಳೆಲ್ಲ ಕೇಳಿಕೊಂಡು ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರನ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ. ನಾವು ಅದನ್ನು ಹೆಂಗಾನ ಮಾಡಿ ನಿಲ್ಲಿಸಬೇಕು, ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ. ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸಿತು, ಸಬ್ಸಿಡಿ ಕೊಟ್ಟು ಇನ್ನೊಂದು ಮಾಡ್ತು ಈ ಬೆಳೆಯಲಿಕ್ಕೆ. ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರರಂಗಕ್ಕೆ ಅವಾಗ ಸ್ವಾರ್ಥಿ ಆಗಬಾರ್ದಲ್ಲ ಸರ್. ಇವತ್ತು ನನ್ನಂಥ ನಿರ್ಮಾಪಕನೇ ಭಯ ಬೀಳ್ತಾನೆ ಸಿನಿಮಾ ಮಾಡೋಕ್ಕೆ. ಇವತ್ತು ಯಾವ್ದಾರ ಒಂದು ಚಿತ್ರ ಬಿಡುಗಡೆ ಆದರೆ ನೀನು ನೋಡಬಾರ್ದು, ಅವನು ನೋಡಬಾರ್ದು, ನಮಗೆ ನಾವೇ ಸಾಯಿಸ್ಕೊಳ್ತಾ ಇದ್ದೀವಿ. ಯಾವಾಗ ಇದಕ್ಕೆ ಎಂಟೇನು ಸರ್? ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದರೆ ಕೊಡೋದು, ಕಡೆಗಣಿಸೋದು, ತುಳಿಯೋದೇ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆಯಾ ಅಂತ ಸರ್? ಇವತ್ತು ಯಾರು ಸಹಾಯ ಮಾಡೋದು ಬೇಡ, ಯಾರು ಸಹಾಯ ಮಾಡೋದು ಬೇಡ. ಅವ್ರ ಪಾಡಿಗೆ ಅವರು ಸುಮ್ಮನೆ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ರೆ ಅವ್ರ ಪಾಡಿಗೆ ಬೆಳೆಯುತ್ತೆ, ಅದ್ರ ಪಾಡಿಗೆ ಅದು ಚಿತ್ರ ಬಿಡುಗಡೆ ಆದಾಗ ಹಿಟ್ಟಾಗುತ್ತೆ, ಜನ ತೀರ್ಮಾನ ಮಾಡ್ತಾರೆ. ಸರ್, ಪರ್ಟಿಕ್ಯುಲರ್ ಆಗಿ ಈಗ ದರ್ಶನ್ ಅವರ ಫ್ಯಾನ್ಸ್ ಅನ್ನೋಂಥ ವಿಚಾರ ಬಂದಿದೆ, ನೀವು ಕೂಡ ಆಗ್ತಿರೋ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಮಾಡಿದಾಗ ನಿಮಗೆ ಫಸ್ಟ್ ಹೆಂಗೆ ಅನಿಸ್ತು? ಖಂಡಿತ ರೀ, ಈ ಥರ ಸಿಚುವೇಶನ್ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರ್ ಅನ್ನೋದು ಕಣ್ಮುಂದೆ ಬರಲ್ಲ. ಕಣ್ಮುಂದೆ ಬರೋದು ಏನು ಅಂದರೆ ಈ ಥರ ಮಾಡಬಾರ್ದು, ಈ ಥರ ಧೋರಣೆ ಮಾಡಬಾರ್ದು ಅನ್ನೋದೇ ಫಸ್ಟ್ ಬರೋದು. ಇದನ್ನು ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ, ಬುದ್ಧಿ ಹೇಳ್ತೀವಲ್ಲ, ಡೈಲಾಗು ಹೊಡಿತೀವಲ್ಲ, ನೀತಿ ಹೇಳ್ತೀವಲ್ವಾ ಸ್ಕ್ರೀನ್ ಮೇಲೆ, ಅದರಲ್ಲಿ 5% ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ನಾವು ಜನಗಳಿಗೆ ಬುದ್ಧಿ ಹೇಳಕ್ಕೆ ಕೊಡ್ತೀವಲ್ವಾ ಅಲ್ವಾ ಸರ್? ನಾನು ಅದನ್ನು ಹೇಳ್ತಾ ಇದ್ದೀನಿ. ಸ್ಟಾರ್ಗಳಾಗ್ಬೋದು, ಯಾವುದೇ ಕಲಾವಿದರಾಗ್ಬೋದು, ಅವರು ಹೇಳೋ ನೀತಿ ಪಾಠನ 2% ಇಲ್ಲ 5% ಅವರು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೋ ಚೆನ್ನಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಅಭಿಮಾನಿಗೆ ಬಿಳಿ ಮಾಡಬಹುದಾಗಿತ್ತ ಅಂತ 100%. ಆದರೆ ಅವ್ರ ಕಡೆಯಿಂದನೇ ಮಾಡ್ತಾ ಇದ್ದಾರೆ ಅಂತ ತಿಳಿಪಡಿಸ್ಬೇಕು. 100% ಅದು ತಪ್ಪಲ್ಲ. ಆಚೆ ಓಪನ್ ಆಗಿ ಬರ್ಬೇಕು. ಬೇರೆ ಎಲ್ಲದಕ್ಕೂ ಬರ್ತೀವಲ್ವಾ, ಬೇರೆ ಎಲ್ಲದಕ್ಕೂ ಬರಲ್ವ ನಾವು? ಹಂಗೆ ಬರಬೇಕು. ಯಾಕ್ರಪ್ಪ ಹಿಂಗೆ ಮಾಡ್ತೀರಾ? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.